ಯಾವುದು ದೇವದಾರಿ ಸಂಡೂರ್ದು ಬಳ್ಳಾರಿ ಹಾ ಕುಮಾರಸ್ವಾಮಿ ಬೆಟ್ಟ ಇಂಡಸ್ಟ್ರಿಯಲ್ ನೋಡ್ರಿ, ಸಿಎಂ ಆಗಿದ್ದಾಗ ಬೇಡ ಅಂದ್ರು ಅವರೇ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಕುದುರೆ ಮುಖ ಇದನ್ನೂ ಬೇಡ ಅಂದಿದ್ರು, ಇದನ್ನೂ ಬೇಡ ಅಂದಿದ್ರು. ಇವಾಗ ಅದನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದು ಎಷ್ಟರ ಮಟ್ಟಿಗೆ ಸಾರ್ವಜನಿಕರ ಪರ ವಿರೋಧ ಅಲ್ಲಿ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗೋದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಫಾರೆಸ್ಟ್ ಹಿನ್ನೆಲೆ ಇದೆ, ಎನ್ವೈರನ್ಮೆಂಟಲ್ ಇದಿದೆ. ಕುಮಾರಸ್ವಾಮಿ ಬೆಟ್ಟಕ್ಕೆ ಹಾಕಿದ್ದು ಹಿಂದೆ ಆ ಕುಮಾರಸ್ವಾಮಿ ಅವರ ಬೆಟ್ಟಕ್ಕೆ ಕೈ ಹಾಕಿದ್ದು ಬಹಳ ಸಮಸ್ಯೆ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಅದು ನೋಡೋಣ. ಸೊ ನಮಗೇನು ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಕುಮಾರಸ್ವಾಮಿ ಅವರು ಅಂತ ನಾವು ಹೇಳ್ತೀವಿ. ಈಗ ರೆಡ್ಡಿ ಸಾಮ್ರಾಜ್ಯ ಈ ಥರ ಮಾಡಕ್ಕೆ ಹೋಗಿ ಏನೇನಾಯ್ತು ಅಂತ ಗೊತ್ತಿದೆ. ಇವೆಲ್ಲ ನೋಡಿ ಮಾಡಲಿ, ತೊಂದರೆ ಇಲ್ಲ. ಒಳ್ಳೇದಾಗದಾದ್ರೆ 4 ಜನದ ಹತ್ರ ಆ ಥರ ಏನಾಗಲ್ಲ. ರಾಜ್ಯ ಸರ್ಕಾರ ಕುಮಾರಸ್ವಾಮಿಯವರು ಈ ರಾಜ್ಯಕ್ಕೆ ಒಳ್ಳೇದು ಮಾಡೋದ್ರೆ ಎಲ್ಲಕ್ಕೂ ಸಹಕಾರ ಕೊಡ್ತೀವಿ. ಕಾನೂನು ವ್ಯಾಪ್ತಿಲಿರಬೇಕು. ಸಾರ್ವಜನಿಕರ ಹಿತ ಮುಖ್ಯ ಮತ್ತು ಸ್ಟೇಟ್ ಇಂಟ್ರೆಸ್ಟು ಮುಖ್ಯ. ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಪಬ್ಲಿಕ್ ಇಂಟ್ರೆಸ್ಟು, ಜಿಲ್ಲಾಡಳಿತ, ಅಲ್ಲಿಯ ಜನಪ್ರತಿನಿಧಿಗಳು, ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ಒಪ್ಪಿಗೆ ತಗೊಂಡು ಮಾಡ್ಬೇಕು. ಯಾರು ಹೇಳಿದ್ರು ನಿಮಗೆ? ನೋಡ್ರಿ, ಆ ಚರ್ಚೆ ಇಲ್ಲ. ಅದೇನಿದ್ರು ಹೈಕಮಾಂಡೇ ತೀರ್ಮಾನ. ಸೊ ಈಗ ಇರೋ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿಯವರು ಬಹಳ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾರೆ. ಅದ್ಯಾವುದು ಆ ಥರದ್ದೇನು ಪ್ರಶ್ನೆ ಇಲ್ಲ. ಅದೇನೇ ತೀರ್ಮಾನ ಆಗ್ಬೇಕಾದ್ರೆ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತಿದೆ, ಹೈಕಮಾಂಡ್ ಇದೆ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಯವರು, ನಮ್ಮ ಉಸ್ತುವಾರಿ ವೇಣುಗೋಪಾಲ್ ಸುರ್ಜೇವಾಲಾ ಇದ್ದಾರೆ. ಅವ್ರು 4 ಜನ ನಮ್ಮ CM ಮತ್ತು DCM ಜೊತೆ ಮಾಡುವಂಥ ಕೆಲಸ. ಅದನ್ನು ಬಿಟ್ಬಿಡಿ ಸುಮ್ಮನೆ. ಆಯ್ತು, ರಾಜಣ್ಣ ನನಗೆ ದಿವಸ ಸಿಗ್ತಾರೆ, ಆ ವಿಚಾರನೇ ಮಾತಾಡಿಲ್ಲ. ಮಾತಾಡ್ತೀನಿ, ಕೇಳ್ತೀನಿ ಯಾಕೆ ಅಂತ ಕೇಳ್ತೀನಿ. ಸರಿಯಪ್ಪ, ಅದು ಕೇಳ್ತೀನಿ. ನಾನು ನೆನ್ನೆ TV ನೋಡಿರ್ಲಿಲ್ಲ. ರಾಜಣ್ಣನ ಕೇಳ್ತೀನಿ ಯಾಕಣ್ಣ ಅಂತ. ಏನೋ ಕೆಲವ್ರಿಗೆ ಖುಷಿಗೂ ಕೊಡ್ತಾರೆ, ಏನು ಮಾಡೋಕ್ಕಾಗುತ್ತೆ. ಕೇಳ್ತೀನಿ ರಾಜಣ್ಣವ್ರನ್ನ, ಯಾಕಪ್ಪ ಅಣ್ಣ, ನನಗೆ ಆತ್ಮೀಯರು, ರಾಜಣ್ಣವ್ರು ತುಂಬ ಆತ್ಮೀಯರು. ಕೇಳ್ತೀನಿ ನಾನೇ ಯಾಕೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.